ಸಿದ್ದರಾಮಯ್ಯ 15ನೇ ಬಜೆಟ್ ನೀವು ಹಿಂಗೆ ಭಜನೆ ಮಾಡ್ಕೊಂಡೇ ಇರ್ಬೇಕು ಅಷ್ಟೇ. ನಿಮ್ಗೇನು ಜನ ಆಶೀರ್ವಾದ ಮಾಡಲ್ಲ, ಭಜನೆ ಮಾಡ್ಕೊಂಡೇ ಇರ್ಬೇಕು ಇವರು. ಮಾನ್ಯ ಅಧ್ಯಕ್ಷರೇ, ಆಮೇಲೆ ಹೀಗೆ ವಿವಿಧ ಪತ್ರಿಕೆಗಳು, ಟಿವಿಗಳು ನಮ್ಮ ಬಜೆಟ್ ಅನ್ನ ಪ್ರಶಂಸೆ ಮಾಡಿ ಬರೆದಿದ್ದಾವೆ. ನಮ್ಮ ಬಜೆಟ್ ಅನ್ನ ಎಲ್ಲ ಪತ್ರಿಕೆಗಳು, ಟಿವಿಗಳು ಕೂಡ ಪ್ರಶಂಸೆ ಮಾಡಿ ಬರೆದಿದ್ದಾರೆ. ಅದರಿಂದ ಇವರು ಹೇಳ್ತಕ್ಕಂಥ ಮಾತುಗಳಿದಾವಲ್ಲ, ಆಪಾದನೆಗಳು ಮಾಡ್ತಾ ಇದ್ದಾರಲ್ಲ, ಇವರು ಯಾವ ಸತ್ಯಾಂಶದಿಂದ ಕೂಡಿರ್ತಕ್ಕಂಥ ಆಪಾದನೆಗಳಲ್ಲ. ಮಾನ್ಯ ಅಧ್ಯಕ್ಷರೇ, ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ಜೆಡಿಎಸ್ನವರು ಕೂಡ ಪೈಪೋಟಿಗೆ ಬಿದ್ದವರಂತೆ, ಅದನ್ನೇ ಮಾಡಿದ್ದಾರೆ, ಆ ಕೆಲಸನೇ ಮಾಡಿದ್ದಾರೆ, ಪೈಪೋಟಿಗೆ ಬಿದ್ದವರಂತೆ. ಐ ಡೋಂಟ್ ನೋ, ನೀವು ಆ JDS ಅಂತ ಇಟ್ಕೊಳ್ಳೋದು ಇದೆಯಲ್ಲ, JD ಜನತಾದಳ್ ಸೆಕ್ಯುಲರ್, ತೆಗೆದಾಕ್ಬಿಡಿ, ದಯಮಾಡಿ ತೆಗೆದಾಕ್ಬಿಡಿ. ಬರೀ ಜನತಾದಳ ಅಂತ ಇಟ್ಕೊಳ್ಳಿ, ಜನತಾದಳ BJP ಅಂತ ಇಟ್ಕೊಳ್ಳಿ. JDS ರಾಜೇಗೌಡ ಕೂತ್ಕೊಳ್ಳಿ, JD ಅಂತ ಇಟ್ಕೊಳ್ಳಿ. ಇನ್ನು ಮುಂದೆ JDS ಅಂತ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ನಾನು ಆ ಪಾರ್ಟಿ ಕಟ್ಟಿದಾಗ ನಾನು ಮೊದಲನೇ ಅಧ್ಯಕ್ಷ, ಕರ್ನಾಟಕದ ಮೊದಲನೇ ಅಧ್ಯಕ್ಷ. ಯಾಕೆ JDS ಇತ್ತು ಅಂತ ಹೇಳಿದ್ರೆ, ಜನತಾದಳ ಡಿವೈಡ್ ಆಯ್ತು. ಅವತ್ತು ಡಿವೈಡ್ ಆಗಿ ಜನತಾದಳ S ಮತ್ತು JDU ಆಯ್ತು. JDUನವರು BJP ಸೇರಿ ಸರ್ಕಾರ ಮಾಡಿದ್ರು. JDU ಜನತಾದಳ ಯುನೈಟೆಡ್ ಅಂತ ಇಟ್ಕೊಂಡ್ರು. ನಾವು ಜನತಾದಳ S ಅಂತ ಇಟ್ಕೊಂಡ್ರು. ದೇವೇಗೌಡರು, ನಾವು, ಲಕ್ಷ್ಮೀ ಸಾಗರು, ಆಮೇಲೆ ಇವರು AK ಸುಬ್ಬಯ್ಯನವರು, ಆಮೇಲೆ ಸಿಂಧ್ಯಾ, ನಾನು, ಪ್ರಕಾಶ್, ನಾವೆಲ್ಲರೂ ಸೇರಿ JDS ಅಂತ ಇಟ್ಕೊಂಡು ನಾವೆಲ್ಲ ಸೆಕ್ಯುಲರ್ ಆದ. ಅದಕ್ಕೋಸ್ಕರ JDS ಅಂತ ಇಟ್ಕೊಂಡು, ಅದಕ್ಕೋಸ್ಕರ JDU ಹೋಗಿರೋದ. ಈಗ ನೀವು JDS BJP ಅವ್ರ ಜೊತೆ ಹೋಗಿದ್ದೀರಿ, ಅದರಿಂದ ತೆಗೆದಾಕ್ಬಿಡಿ, ದಯಮಾಡಿ ತೆಗೆದಾಕ್ಬಿಡಿ. ಅವ್ರ ಜೊತೆ ಯಾಕೆ ಹೋಗ್ತೀರಿ? ತೆಗೆದಾಕ್ಬಿಡಿ. ಇಲ್ಲ, ನೀವು ಇರಬೇಕು ಅನ್ನೋದಾದ್ರೆ ಹೊರಗಡೆ ಬರ್ರಿ, JDS ಇಟ್ಕೋಬೇಕು ಅನ್ನೋದ್ರೆ ಹೊರಗಡೆ ಬರ್ರಿ. ಮಾನ್ಯ ಅಧ್ಯಕ್ಷರೇ, ಇವರು ಇಬ್ರು ಒಂದೇನೆ.